ಉಪಾಧ್ಯಕ್ಷರೇ ಒಂದ್ 50 ರೂಪಾಯಿ ರೀಚಾರ್ಜ್ ಮಾಡಿಸ್ತೀರಾ? ಸಾರಿ ಅಧ್ಯಕ್ಷರೇ, ಇವತ್ತು ನಮ್ಮ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. 1 ರೂಪಾಯಿನೂ ಆಚೆ ತಗೊಂಡು ಹೋಗಿಲ್ಲ. ಈ ನನ್ನ ಮಗನ ಮನೆಯಲ್ಲಿ ಒಂದೊಂದ್ಸಲ ಜಿರಳೆಗೂ ಹೊಟ್ಟೆಗೇನು ಸಿಗದೆ ಉಪವಾಸ ಸಾಯ್ತವೆ, ಅಂತದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಅಂತೆ. ನೀನೇ ಹೇಳ್ಬೇಕು ಚೆನ್ನಾಗಿತ್ತು ಅಂತ. ನನಗಂತೂ ಏನೂ ಅರ್ಥ ಆಗ್ಲಿಲ್ಲ. ನೋಡು, ಬೇಕಾದ್ರೆ ಗಂಡು ಮಕ್ಕಳು ಹಗಲೊತ್ತು ಮನೇಲಿ ಇರ್ಬೋದು, ಆದ್ರೆ ಹೆಣ್ಮಕ್ಳು ರಾತ್ರಿ ಹೊತ್ತು ಹಿಂಗ್ ರಸ್ತೆಲಿ ಓಡಾಡಬಾರ್ದು. ಮನೆಗೆ ಹೋಗು. ಕೋನ್ ತಗೊಳಕ್ಕೆ ಅಂಗಡಿಗೆ ಹೋಗ್ತಾ ಇದೀವಿ. ಅಯ್ಯೋ ತಂಡಿ ಐಸು, ಯಾಕಿಷ್ಟೊತ್ತಲ್ಲಿ ಕೋನ್ ಐಸು? ಕೋನ್ ಐಸ್ ಅಲ್ಲ, ಗೋರಂಟಿ ಕೋನು. ನನ್ನ ಮಗನ್ ತೆಗೆದು ಬಿಟ್ಟ ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ ಅಷ್ಟೇ. ನೀನ್ ಕೇಳದ ಸ್ಕ್ರಾಪ್ ಆಗಿಬಿಟ್ರೆ ಇದೊಂದು ಪ್ಲಸ್ ಪಾಯಿಂಟ್ ಗುರು. ಯಾರನ್ನ ಬೇಕಾದ್ರೂ ಧೈರ್ಯವಾಗಿ ಮಾತಾಡ್ಸ್ಬೋದು. ಏನಿಲ್ಲ, ಗೋರಂಟಿನ ಸ್ವಲ್ಪ ಮೊಕ್ಕ ಕಚ್ಕೋ, ಅವಾಗ್ಲಾದ್ರೂ ಕೆಂಪಗಾಯ್ತೇನೋ ಅಂತ. ಕ್ಯಾನ್ ಐ ಹೆಲ್ಪ್ ಯು? ನೋ ಥ್ಯಾಂಕ್ಸ್. ಗೌಡ್ತಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾಳೆ. ಅಧ್ಯಕ್ಷರೇ, ಯು ಆರ್ ವೆರಿ ಲಕ್ಕಿಯಾ. ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಸೇರಿದ್ರೆ 30,000 ರೂಪಾಯಿ ಸಂಬಳ ಗ್ಯಾರಂಟಿ ತತ್ತಾಳೆ. ಹೇ, ಇದ್ ನೋಡು ಹೇಗಿದೆ, ಚೆನ್ನಾಗಿದೆ. ಹಿಂದೆ ನಾ ಬರುವೆ. ಡಿಸೈನ್ ಸಖತ್ತಾಗೆ ಇದಾವೆ. ನಿಂಗೂ ಒಂದ್ ಸೆಲೆಕ್ಟ್ ಮಾಡ್ಲಾ? ಬೇಡಪ್ಪ, ಗಂಡ್ ಮಕ್ಳ ಕೈಗೂ ಗೋರಂಟಿಗೂ ಆಗ್ಬರಲ್ಲ. ಅದು ನೈಟ್ ಹೊತ್ತಲ್ಲಿ ಹಾಕೊಳ್ಳೋದು ಅಂದ್ರೆ ಸಖತ್ ಹಿಂಸೆ. ಪುಟ, ಇದನ್ನ ಹಾಕೊಳ್ಳೋ ಚೆನ್ನಾಗಿರುತ್ತೆ. ನೋಡು, ನಿನಗೊಂದು ಮಾತು ಹೇಳ. ನಾನು ಅವತ್ತು ನಿನ್ನ ಜಾತ್ರೆಯಲ್ಲಿ ಸೀರಿಯಲ್ ನೋಡ್ದಾಗ್ಲೇನೆ ಫ್ಲಾಟ್ ಆಗಿ ಬಿದ್ದೋಗ್ಬಿಟ್ಟೆ. ಪಾಪ, ಮತ್ ಗಾಯನೇ ಕಾಣಿಸ್ತಿಲ್ಲ. ತೆಗೆದು ಬಿಟ್ಟು ಅಂದ್ರೆ ಎಲ್ಲಿಗಾಗಿರೋ ಗಾಯ ಹೆಂಗ್ ಕಾಣಿಸುತ್ತೆ ಅಂತ ಹೇಳು ಪುಟ. ನನಗೂ ಗೊತ್ತು ನಿನಗೆ ನಾನು ಅಂದ್ರೆ ತುಂಬಾ ಇಷ್ಟ ಅಂತ. ಯಾರು ಹೇಳಿದ್ದು? ಮತ್ತೆ ಯಾಕೆ ಹೋಗ್ತಾ ಬರ್ತಾ ಮಕ್ಕಳು ಅಂಗಡಿ ಮುಂದೆ ನೇತಾಕಿರೋ ಆಟ ಸಾಮಾನ್ಯ ನೋಡ್ದಂಗ್ ನನ್ನೇ ನೋಡ್ತಾ ಇರ್ತೀಯ? ನನ್ ನೋಟಾನೇ ಹಂಗೆ. ಮತ್ ನಾನು ಕೊಟ್ಟರೆ ರಿಬ್ಬನ್ ಯಾಕೆ ಹಾಕೊಂಡೆ? ನೀನ್ ಹಿಂಗೆಲ್ಲ ಮಾತಾಡ್ತೀಯ ಅಂತ ಗೊತ್ತಿದ್ರೆ ನಾನು ಆ ರಿಬ್ಬನ್ನ ಕೈಯಲ್ಲೂ ಮುಟ್ತಿರ್ಲಿಲ್ಲ. ತಗೊಳ್ಳಿ. ಪುಟ ಪುಟ, ನಿಂಗ ಅವನಂದ್ರೆ ಇಷ್ಟ ಇಲ್ವಾ? ಇಷ್ಟಾನೇ, ಆದ್ರೆ ಇಷ್ಟ ಇಲ್ದೇ ಇರೋರ್ ತರ ಆಕ್ಟ್ ಮಾಡ್ಬೇಕು ಕಣೆ. ಯಾಕ ನನ್ ಕೈಲಿ ಲವ್ ಲೆಟರ್ ಕೊಟ್ಟು ಟೀಚರ್ನ ಲವ್ ಮಾಡಕ್ ಟ್ರೈ ಮಾಡ್ದ? 4 ದಿನ ಹಿಂದೆ ಅಲಿಲಿ ಬುದ್ಧಿ ಬರುತ್ತೆ. ಆದ್ರೂ ಒಬ್ಬ ಹುಡ್ಗ ನಮ್ ಹಿಂದೆ ನಾಯಿ ತರ ಅಲಿತಿದ್ರೆ ಕಿಕ್ಕೇ ಕಿಕ್ಕು. ಕಿಕ್ಕ ಈಗ ಹಿಂದೆ ನಾಯಿ ತರಾನೇ ಅಲಿತಾರೆ. ಮದ್ವೆ ಆಗ್ಲಿ ನಮ್ಮನ್ನೇ ನಾಯಿ ತರ ಕಟ್ತಾರೆ. ನಮ್ ಹುಡ್ಗ ಅಷ್ಟು ಕಿಲಾಡಿ ಅಲ್ಲ, ಅದು ಪಕ್ಕ ಪೆದ್ ಮುಂಡೆದು. ನೋಡು ಬೇಕಿದ್ರೆ ಇಷ್ಟೊತ್ತಿಗೆ ಯಾವ್ದಾದ್ರು ಪ್ಯಾಥೋ ಸಾಂಗ್ ಹಾಕೊಂಡು ದೇವದಾಸ್ ರೇಂಜಿಗೆ ಹೋಗ್ತಿರ್ತಾನೆ. ಗುರು, ನಾನು ಕುಡ್ದಿದ್ದೀನ? ಕುಡ್ದಿಲ್ಲ. ತಲೆ ಕೆಡಿಸ್ಬೇಡ. ಹೇಳ್ಗುರು, ಈಗ ನನ್ನ ಮಗನ ನಾನು ಕುಡ್ದಿದ್ದೀನಿ ಅಂತ ವಾದ ಮಾಡ್ತಾನೆ ಗುರು. ಕುಡ್ದಿದೀಯಾ? ಸುಮ್ನೆ ಹೋಗು. ಪ್ರೂಫ್ ಏನು ಗಬ್ಬಂತ ವಾಸನೆ ಬರ್ತಾ ಇದೆಯಾ? ಕರೆಕ್ಟು ಗುರು, ನನ್ನ ಡೌಟ್, ನೀನ್ ಗಂಡ್ಸಾ? ಹೇಯ್, ತಲೆ ಕೆಡಿಸ್ಬೇಡ, ಹೋಗ್ರಲ್ಲ. ನಿಂತ್ಕೋ. ವಾಯ್ಸ್ ರೈಸ್ ಆದ್ರೆ ಗಂಡ್ಸೆಲ್ಲ ಮೀಸೆ ಇರ್ಬೇಕು. ನಿಂಗ್ ಮೀಸೆನೇ ಇಲ್ಲ. ನೋಡ್ರೆ ಎಲ್ಲ ಹೊಡೋಗ್ಬಿಟ್ರು. ಏಯ್, ಯಾರು ಇವನು? ಅಯ್ಯೋ, ನಮ್ ಕೃಷ್ಣಣ್ಣನ ಮಗ ಚಂದ್ರು ಅಲ್ವಾ? ಚಂದ್ರುಡ? ಮತ್ತೆ ಮತ್ತೆ ಏನ್ ನೋಡ್ತಾ ಇದೀಯಾ? ಎತ್ತು. ನನ್ನ
ಯಾರೋ ಗೊತ್ತಿಲ್ಲ ಗೌಡ, ನಿನ್ ಮಗನ್ನ ನಮ್ಮ ತೋಟದ ಹತ್ರ ಒಂದು ಗುಂಪು ತದುಕ್ತಾ ಇದ್ರು. ಅವನ್ ಟೈಮ್ ಚೆನ್ನಾಗಿದೆ, ನಾನು ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಹೋದೆ. ಅವನಿಗೆ ಹೇಳೋ ಅವರವರ ತಂಟೆಗೆ ಸುಮ್ಮನೆ ಹೋಗ್ಬೇಡ ಅಂತ. ಇವತ್ತು ಹೊಡೆದವರೇ, ನಾಳೆ ಕೊಲೆ ಮಾಡಿದ್ರೆ ಏನ್ ಮಾಡ್ತೀರಾ? ಪ್ರತಿ ಸರ್ತಿ ನಾನು ಬಂದು ಕಾಪಾಡೋಕ್ಕಾಗತ್ತಾ? ಹುಷಾರಾಗಿರೋಕ್ ಹೇಳವನ್ನ. ಏಯ್ ಬರ. ಗೌಡ್ರೆ, ಆವಾಗ ಬುದ್ಧಿ ಕಲಿಸ್ಬೇಕು ಅಂದ್ರೆ ಬಾಲ ತುಳಿಬಾರ್ದು ಗೌಡ್ರೆ, ತಲೆನೇ ತುಳಿಬೇಕು. ಏಯ್, ಈ ನನ್ ಮಗ ಕೊಳಕ್ ಮಾಡ್ಲ, ಬಾಲಾನೇ ತುಳಿಬೇಕು. ಫಸ್ಟ್ ಹೇಳೋಣ, ಕೇಳಿಲ್ಲ ಅಂದ್ರೆ ಅವನಾಗವನೇ ಕೇಳ್ಕೊಂಡ್ರು ಬಿಡೋದ್ ಬೇಡ. ಬಾ. ಯಾವ ಪಾರ್ಟಿ ಏಟು ಹಿಂಗ್ ಗುಂಪು ಕಟ್ಕೊಂಡು ಹೊಡಿಯಂತ ಕೆಲಸ ಏನ್ ಮಾಡ್ದೆ? ಹೊಡೆದಿದ್ಯಾರು? ಅಪ್ಪ, ನಾನು ಸ್ವಲ್ಪ ತರಲೇನೆ ಮಾಡಿರ್ಬೋದು, ಆದರೆ ಗುಂಪು ಕಟ್ಕೊಂಡು ಹೊಡೆಸಿದ್ದು ಬೇರೆ ಯಾರೂ ಅಲ್ಲ. ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ. ಅಯ್ಯೋ ಪಾಪಿ ನನ್ ಮಗನೇ, ಹೊಡ್ಸಿದ್ದು ಅಲ್ದೆ ಒಳ್ಳೆ ತರ ನಾಟಕ ಬೇರೆ ಆಡ್ತಾನೆ. ಹೇ, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿರೋ. ಯಪ್ಪ, ನೀನ ಈ ಮಾತಾಡ್ತಿದ್ಯಾ? ಹಾ, ನೀ ನನ್ ಬೆನ್ಗಿದೆಯಲ್ಲ, ಅಷ್ಟು ಸಾಕು. ನಾಳೆ ಅವ್ನ ತೋಟಕ್ಕೆ ಬರ್ಬೇಕಾದ್ರೆ ಒಂದು ಗುಂಡಿ ತೋಡಿ ಮೇಲೆ ಹುಲ್ಲಾಕ್ಬಿಟ್ಟು ರೆಡಿ ಮಾಡಿಟ್ಕೋತೀನಿ. ಆ ಬಡ್ಡಿ ಮಗ ಒಳಗಡೆ ಬೀಳ್ತಿದ್ದಂಗೆ 1, 2 ಎಲ್ಲ ಮಾಡ್ಬಿಡ್ತೀನಿ. ಹಿಂಗ್ ಚಿಕ್ಕ ಮಕ್ಳ ತರ ಆಡಿದ್ದಕ್ಕೇನೆ ಒದೆ ತಿನ್ಕೊಂಡ್ ಬಂದಿರೋದು. ಡ್ಯಾಡಿ, ಆ ನನ್ನ ಮಗಂಗ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನ ಉಸ್ರೇನು ಅಂತ ಗೊತ್ತಲ್ಲ, ಮೊದಲೇ ತಾಕಂಬನ್ನಿ ಅದನ್ನ. ಏನಾಯ್ತು? ಹಾಸನದಲ್ಲಿ ಮೊಳೆ ಚುಚ್ಕೋತು. ನಿಮ್ಮೂರು ಅರ್ಚಿಕೆರೆ ಅಲ್ವಾ? ಸೌಂಡ್ ಮಾಡಬೇಡ. ಸೆಂಟಿಮೀಟರ್ಸ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಚುಚ್ಕೊಂಡಿರೋ ಮಳೆ ಜೊತೆಲಿ ಏರೋ ಮಳೆನೂ ಕಿತ್ಕೊಂಡೋಗಿರೋದು. ಎಲ್ಲಿದೆ? ಹೆಂಗೆ? ಯಾಕೋ ಒಳಗಡೆ ಹೋಗ್ತಿದ್ದೀನಿ ಅಂತ ಭಯನ? ಒಳಗಡೆ ಹೋಗಿ ಏನಾದ್ರೂ ಮಾಡ್ಬಿಡ್ತೀಯ ಅಂತ ಭಯ. ಬಿಡೋ, ಬಿಡಲ್ಲ, ಬಿಡೋ, ಬಿಡಲ್ಲ. ಬಿಡ್ಲಿಲ್ಲ ಅಂದ್ರೆ ಕಲ್ಲ 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 ಅಂತ ಕೂಕೊಂಡ್ಬಿಡ್ತೀನಿ. ಹಿಡ್ಕೊ ಇನ್ನ. ಏನ್ ಕಾಣಿಸ್ತಾ ಇದೆಯಾ ಕೊಡ್ತಿ? ದೇವಲೋಕದಲ್ಲಿ ಇರ್ಬೇಕಾದವಳು ನೀನು. ಮೋಸ್ಟ್ಲಿ ಯಾವುದೋ ಹೆಣ್ಣು ದೇವತೆಗೆ ನೀನಲ್ಲಿದ್ರೆ ರಿಸ್ಕು ಅಂತ ಇಲ್ಲಿಗೆ ಸ್ಕಿಪ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ಕಳ್ಳಿ, ನಾನ್ ತೋರಿಸಿದಾಗ ಮುಖ ತುರ್ಸ್ಕೊಂಡು ಹೋಗ್ಬಿಟ್ಟು ಈಗ ಅದನ್ನೇ ಹಾಕೊಂಡಿದ್ಯಾ? ಚಂದ್ರು, ಕೌಡ್ತಿ ಮನ್ಸಿನ ಯಾವುದೋ ಮೂಲೆಯಲ್ಲಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಕಾಣಿಸುತ್ತೆ. ಏನೋ ನೋಡ್ತಾ ಇದೆಯಾ? ಓಸಿ ನೋಡ್ತಾ ಇರೋ ಪಿಕ್ಚರ್ ಯಾರು ನೋಡಿದ್ರೆ ಅಧ್ಯಕ್ಷರೇ? ಮಗನೇ ಕತ್ತರಿಸ್ಬಿಡ್ತೀನಿ. ತಿರ್ಗಾ ಕಡೆಗೆ. ಫ್ಯಾಮಿಲಿ ಪಿಕ್ಚರ್, ಹೀರೋಯಿನ್ ತೋರಿಸಿದ್ರು ಸೆನ್ಸರ್ನವ್ರು ಬಿಡಲ್ಲ.